ನಮಸ್ಕಾರ. ನಾವು ನಂದಿ ಎಜುಕೇಷನ್ ಟ್ರಸ್ಟಿಂದ ಬಂದಿರೋದು. ನಾವು ಕರ್ನಾಟಕದ ರಾಜ್ಯಾದ್ಯಂತ ಬೀಜೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಿದ್ವಿ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ 5,950 ಗ್ರಾಮ ಪಂಚಾಯಿತಿಗಳು ಬೀಜೋತ್ಸವ ಮಾಡಬೇಕಂತ ಅರಿವು ಮೂಡಿಸಬೇಕು ಅಂತ ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮದು ಯಾವ ಗ್ರಾಮ ಪಂಚಾಯಿತಿ ಇರುತ್ತೆ, ನೀವು ಚಿಕ್ಕವರಿದ್ದಾಗ ಯಾವ್ಯಾವ ಹಣ್ಣು ಬೀಜ ಇಟ್ಟಿದ್ದೀರಿ, ನಿಮ್ಮ ಅಕ್ಕಪಕ್ಕದಲ್ಲಿ ಅರಣ್ಯದಲ್ಲಿ ಇರೋಂಥ ಬೀಜಗಳು ಯಾವುದೇ ಹಾಕಿದ್ರೆ ಉತ್ತಮ ಆಗುತ್ತೆ ಆ ಅರಣ್ಯದಲ್ಲಿ ಅನ್ನೋದು ಮಾಹಿತಿ ಕೊಟ್ಟರೆ ಅದನ್ನು ಬೇರೆಯವರು ನಾವು ಮಾಡಿದವರು ಬೇರೆಯವರಾದರೂ ಮಾಡೋದಕ್ಕೆ ದಾರಿ ಆಗ್ತದೆ. ಹಾಗಾಗಿ ಇದು ಒಂದು ಅರಿವು ಮೂಡಿಸುವ ಇದಕ್ಕೆ ನಿಮ್ಮ ಸಲಹೆಗಳೇನು? ನನ್ನ ಹೆಸರು ರುದ್ರಗೌಡ ಚಿಕ್ಕಮಗಳೂರು ಅಂತೇಳಿ. ಒಂದು ತುಪ್ಪದಕೋಟೆ ಗ್ರಾಮ ಪಂಚಾಯತಿ, ಹೊನ್ನಗೇರಿ ತಾಲೂಕು, ಧಾರವಾಡ ಜಿಲ್ಲೆಯಲ್ಲಿ. ನಾವು ಸ್ಕೂಲಲ್ಲಿ ಮರ ಎಲ್ಲ ಬೆಳೆಸಿದ್ವಿ, ಅದೆಲ್ಲ ಇದನ್ನು ಮಾಡಿದ್ವಿ. ಅವಾಗ ಪರಿಸರವನ್ನು ಮಾಡಬೇಕು. ಈಗ ಗಿಡ ಮರಗಳನ್ನು ಕಡಿಮೆ ಆಗ್ತಾಯಿದೆ, ಪರಿಸರದಲ್ಲಿ ಕಡಿಮೆ ಆಗ್ತಾಯಿದೆ. ಅದೆಲ್ಲ ಬೆಳೆಸು ಹಣ್ಣಂಬರು ಮಾಡಬೇಕು. ನಾವೆಲ್ಲ ಸ್ಕೂಲಲ್ಲಿ ಸಣ್ಣಂದಿರ್ತದೆ, ಸ್ಕೂಲಲ್ಲಿ ಎಲ್ಲ ಪಾಠ ಮಾಡೋಕ್ಕೆ ಸಣ್ಣ ಗಿಡ ಮರಗಳನ್ನು ಬೆಳೆಸಿದ್ವಿ. ಆಮೇಲೆ ಸಣ್ಣ ಸಣ್ಣ ಗಿಡ ಹಚ್ಚಿದ್ವಿ. ಈಗ ನಾವು ದೊಡ್ಡವರಾಗಿದ್ದೀವಿ, ಈಗ ದೊಡ್ಡ ಮರ ಆಗಿದೆ, ಅದೆಲ್ಲ ಬೆಳಕಾಗಿದೆ. ಈಗ ನಾವು ಹಚ್ಚಿದ ಗಿಡ ನಮ್ಮ ಊರಿಗೆ ಹೋದಲ್ಲಿ ನೋಡಿರ್ತೀವಿ, ನೋಡಿ ನಾವು ಹಚ್ಚಿದ ಮರ ಅಂತ ಹೇಳೋಕ್ಕೊಂದು ಹೆಮ್ಮೆ ಬರ್ತದೆ. ಹೌದು. ಹಾಗಾಗಿ ಇವಾಗ ನಿಮ್ಮಲ್ಲಿ ತುಂಬ ಅಭಿವೃದ್ಧಿ ಅರಣ್ಯ ಇದೆಯಾ? ಇದೆ 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 ಇದೆ. ಹಾಗಾದರೆ ಅಲ್ಲೆಲ್ಲ ಅಂತರ್ಜಲ ಚೆನ್ನಾಗಿದೆ. ಹಾಗಾದರೆ ತುಂಬಾ ಅನುಕೂಲ ಆಗುತ್ತೆ. ಇವಾಗ ಮಾಡೋದು ತುಂಬ ಉತ್ತಮವಾಗುತ್ತೆ. ಇಂಥದ್ದೆಲ್ಲ ಪರಿಸರವನ್ನು ಮಾಡಲಿಕ್ಕೆ ಉತ್ತಮವಾಗುತ್ತೆ. ಈಗಿನ ಹಿಂದಿನ ಜನ್ರೇಷನ್ನಲ್ಲೇ ಎಲ್ಲ ಹಿಂದೆಲ್ಲ ಫೋನ್ ಇರಲಿಲ್ಲ, ಏನಿರಲಿಲ್ಲ. ಈಗೆಲ್ಲ ಮೀಡಿಯಾ ಭಾರಿ ಫಾಸ್ಟ್ ಆಗಿದೆ. ಇಂಥವೆಲ್ಲ ಈಗ ಬೆಳಕಿಗೆ ಬರ್ತಾಯಿದೆ. ಅವಾಗೆಲ್ಲ ಬೆಳಕಿಗೆ ಬರಲ್ಲ, ಇಲ್ಲೇ ಒಂದು ಹಳೆ ಆಗಿದ್ದು ಯಾರೋ ಹೇಳ್ತಿದ್ರು, ಮಾಡ್ತಿದ್ರು. ಈಗೆಲ್ಲ ಅದೆಲ್ಲ ಅನುಕೂಲತೆವಾಗಿದೆ. ಇಂಥವೆಲ್ಲ ಮಾಡೋದ್ರಲ್ಲಿ ಪರಿಸರ ಉತ್ತಮವಾಗಿದೆ, ಗಿಡಮರಗಳು ಬೆಳೆಯೋಕ್ಕಾಗುತ್ತೆ. ಹಳ್ಳಿಯಿಂದ ದಿಲ್ಲಿಗೆ ಬಂದಿರ್ತಾರೆ, ಹಳ್ಳಿಯಿಂದ ದಿಲ್ಲಿಗೆ ಹೋದರೂ ಮಾಡಿರ್ತಾರೆ. ಬಟ್ ಮಾಡಬೇಕು, ಅದು ಮಾಡೋಕ್ಕೆ ಭಾಳ ಕಡಿಮೆ ಆಗ್ತದೆ. ಇಂಥವೆಲ್ಲ ಪರಿಸರ ನಂದಿ ಮಾಡಿದ್ದು ಎಲ್ಲ ಒಳ್ಳೆಯದಾಗುತ್ತೆ. ತಾಲೂಕು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬೆಳೆಸೋದು ಮಾಡಬೇಕು. ನಮ್ಮದು ವಿನಂತಿ. ಓಕೆ, ಥ್ಯಾಂಕ್ ಯು.